ಸೊ ಯುವ ದಸರಾದಲ್ಲೂ ಕೂಡ ಪಾರ್ಟಿಸಿಪೇಟ್ ಮಾಡಿದ್ರಿ ತಾವು. ಈ ವರ್ಷದಲ್ಲಿ ನಾನು ಯುವ ದಸರಾದಲ್ಲಿ ಹಾಡಿದೆ. ನಾನು ಯುವ ದಸರಾದಲ್ಲಿ ಫಸ್ಟ್ ಹಾಡು ಕಲ್ಲಾದರೆ ನಾನು ಬೇಲೂರಿನ ಗುಡಿಯಲ್ಲಿ ಇರುವೆ, ಮಣ್ಣಾದರೆ ನಾನು ಕೋಲಾರದ ಮಂಡಲಿ ಬೆರೆವೆ, ಮರವಾದರೆ ನಾನು ಚಾಮುಂಡಿಗೆ ನೆರಳಾಗಿರುವೆ, ಮಗುವಾದರೆ ನಾನು ಕಾವೇರಿಯ ಮಡಿಲಲ್ಲಿ ನಗುವೆ. ಈ ಥರ ಪದದೊಂದಿಗೆ ಬರ್ತಾ ಲಾ ಲ 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 ಲಾ ಲ ಲ ಲ ಲ ಲಾ ಲಾ ಲ ಲ ಲ ಲಾ ಹೇ ಲ ಲ ಲ ಲ ಲಾ ಲಾ. ಎಂಥ ವಿಶೇಷ ಅಂದರೆ ಪದಗಳೇ ಹಾಡಿಲ್ಲ, ನಾನು ಬರೀ ಲಾ 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 ಅಷ್ಟೇ ಹಾಡಿದ್ದು. ಅಷ್ಟಕ್ಕೆ ಅಲ್ಲಿ ಆ ಜನರ ರಿಯಾಕ್ಷನ್, ಆ ಸೌಂಡು ನಿಜವಾಗ್ಲೂ ಕಿವಿ ಹೊಡೆದೋಯ್ತು. ಅಂದರೆ ಶಂಕರನಾಗ್ ಅವ್ರ ಬಗ್ಗೆ ಯಾವ ಮಟ್ಟಕ್ಕೆ ಇವತ್ತಿಗೂ ಜನರಿಗೆ ಒಂದು ಅಭಿಮಾನ ಇದೆ ಅಂತ ನಾ ಕಂಡೆ. ಸೊ ಒಟ್ಟಿನಲ್ಲಿ ಈಗ ಮಾತಿದೆ, ಇವಾಗ ಬಂದಂಥ ಹೊಸ ಹೊಸ ಹಾಡುಗಳಿಗೆ ಮಾತ್ರ ರಿಯಾಕ್ಟ್ ಮಾಡ್ತಾರೆ ಜನ ಅಂತ, ಬಟ್ ದಟ್ ಇಸ್ ನಾಟ್ ಕರೆಕ್ಟ್ ಅಲ್ವಾ? ಟ್ರೂ ಅಲ್ವಾ? ಅದೊಂದು ಗುಂಪು ಅಷ್ಟೇ, ಅದೊಂದು ಸಣ್ಣ ಗುಂಪು ಅಷ್ಟೇ. ದೊಡ್ಡ ಗುಂಪಾಗಿ ತಗೊಂಡಾಗ ಇವತ್ತಿಗೂ ಆ ಹಳೆಯ ಹಾಡುಗಳಿಗೆ ಜೀವ ಇದೆ. ಅದನ್ನು ತುಂಬ ಖುಷಿಯಾಗಿ ತಗೊಳ್ಳೋರು ತುಂಬ ಜನ ಇದ್ದಾರೆ, ತುಂಬ ಒಳ್ಳೆ ಆಡಿಯನ್ಸ್ ಇದ್ದಾರೆ. ಅದರಲ್ಲಿ ಮುಖ್ಯವಾಗಿ ನಮ್ಮ ಕನ್ನಡಿಗರಂತೂ ಯಾವುದೇ ಕಲಾವಿದರಲ್ಲಿ ಅವರು ದೊಡ್ಡ ಮಟ್ಟಿಗೆ ಬೆಳೆಸ್ತಾರೆ. ಸೊ ಸ್ಟೇಜ್ ಮೇಲೆ ಹಾಡುವಂಥ ಹಾಡು ನಿಮ್ಮ ಎಕ್ಸ್ಪೀರಿಯನ್ಸ್ನ ನೀವು ಹೇಳ್ತಾ ಹೋದ್ರಿ, ಬಟ್ ರಿಹ್ಯಾಬ್ ಸೆಂಟರ್ ಏನು ಸರ್ ಅದು? ಹೌದು, ಅಂದರೆ ಅನಾಥಾಶ್ರಮ, ವೃದ್ಧಾಶ್ರಮ, ಈ ಥರ ಜಾಗಗಳಲ್ಲಿ ಹೋಗಿ ನಾನು ಓಪನಾಗಿ ಹೇಳಬಾರ್ದು ನಾನು ಏನೋ ಮಾಡಿಬಿಟ್ಟೆ ಅಂತಲ್ಲ, ಅವರಲ್ಲಿ ನಾನಾಗಿ ಹೋಗಿ ಕೂತ್ಕೊಂಡು ಬೆರೆತು ಅವ್ರ ಜೊತೆ ಹಾಡಿ ಅವ್ರಿಗೊಂದು ಸ್ವಲ್ಪ ಏನು ನನ್ನ ಕೈಲಾದಷ್ಟು ಒಂದು ಚಿಕ್ಕದೊಂದು ಸಣ್ಣದೊಂದು ಸೇವೆ ಮಾಡಿಬಿಟ್ಟು ಬರೋದು ನನಗೆ ಒಂದು ಅಭ್ಯಾಸ ಆಯಿತು. ಓಕೆ, ಸೊ ಯು ಡೂ ಇಟ್ ಎವ್ರಿ ಇಯರ್? ಈ ಥರ ಎವ್ರಿ ಮಂತ್ ಪ್ರತಿ ತಿಂಗಳು ನಾನು ಮಾಡ್ತೀನಿ. ಅದನ್ನು ನಾನು ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲೂ ನಾನು ಹಾಕ್ಕೊಂಡಿಲ್ಲ, ಹಾಕೋದು ಇಲ್ಲ, ಬೇಡ ಅನ್ನಿಸ್ತು. ಓಕೆ, ಸೊ ಪೊಲೀಸ್ ಇಲಾಖೆಗೆ ತಾವು ಅಲ್ಲೂ ಹೋಗಿದ್ದೀರಾ? ನನ್ನನ್ನು ತುಂಬ ದೊಡ್ಡ ಮಟ್ಟಕ್ಕೆ ಬೆಳೆಸಿದ್ದು ಪೊಲೀಸ್ ಇಲಾಖೆ ಅವರು, ನವಿದೇವರೇ, ಅನ್ನದಾತರು. ನನಗೆ ಇನ್ನು ಪದಗಳೇ ಇಲ್ಲ, ನಾನು ಆಫೀಸರ್ ಹೆಸರುಗಳು ನಾನು ಚಾನಲ್ಗಳಲ್ಲಿ ಹೇಳೋ ಮಾತಿಲ್ಲ. ಬಟ್ ಗೊತ್ತಿದೆ ಎಲ್ರಿಗೂ, ನಾನು ನೋಡಿದ ತಕ್ಷಣ ಅವ್ರಿಗೂ ಗೊತ್ತಾಗುತ್ತೆ, ಅಕ್ಬರ್ ಅಲ್ಲಿದ್ದಾರೆ, ನಮ್ಮ ಹುಡುಗ ಚೆನ್ನಾಗಿ ಹಾಡ್ತಾನೆ. ನನ್ನನ್ನು ಯಾವ ಮಟ್ಟಕ್ಕೆ ಗುರುತಿಸಿದ್ರು ನನ್ನನ್ನು. ತುಂಬ ತುಂಬ ಚಿಕ್ಕ ಮಟ್ಟಕ್ಕಿದ್ದವ ಕಲಾವಿದನ. ನೀ ಚೆನ್ನಾಗಿ ಹಾಡ್ತೀಯೋ, ಇಲ್ಲಿಗೆ ಬಾರೋ, ಅಲ್ಲಿಗೆ ಬಾ, ನೀನು ತುಂಬ ಒಳ್ಳೆ ಕಲಾವಿದ ನೀನು. ಇದನ್ನು ನನ್ನನ್ನು ಗುರುತಿಸಿ ಮಹಾನುಭಾವರು, ಸಾಹೇಬ್ರುಗಳು ನನ್ನನ್ನು ಬೆಳೆಸಿದ್ದಾರೆ. ನಾನು ಅವ್ರಿಗೆ ಯಾವಾಗಲೂ ಚಿರಋಣಿಯಾಗಿದ್ದೀನಿ. ಸೊ ಆಮೇಲೆ MNC ಕಂಪ್ನಿಗಳಿಗೆ ತಾವು ಹಾಡು ಹಾಡಲಿಕ್ಕೆ ಅಂದರೆ ಕಾರ್ಯಕ್ರಮ ನೀಡಲಿಕ್ಕೆ ಹೋಗ್ತಿದ್ರಿ, ಸೊ ಅಲ್ಲಿನ ರಿಯಾಕ್ಷನ್ಸ್ ಎಲ್ಲ ಹೇಗಿರೋದು? MNC ಕಂಪ್ನಿಗಳಂತ ಬಂದಾಗ ಅದು ಕಮರ್ಷಿಯಲ್ ಅಂತ, ಅಲ್ಲಿಗೆ ಹೋದರೆ ನಮ್ಗೆ ಒಳ್ಳೆ ಪೇಮೆಂಟು. ಸೊ ಅಲ್ಲಿರೋ ಆಡಿಯನ್ಸು ತಮಗೆಲ್ಲ ಗೊತ್ತಿದೆ, ಇವಾಗೆಲ್ಲ ಈಗಿನ ಕಾಲದ ಆಡಿಯನ್ಸ್ ಇರ್ತಾರೆ. ಅಲ್ಲೇನು ರೆಟ್ರು ಎಂಥದ್ದೆಲ್ಲ ಏನಿರಲ್ಲ. ಈಗ ಬರುವಂಥ ಹಾಡುಗಳು, ಹೊಸ ಹೊಸ ಹಾಡುಗಳಿಗೆ ಅವರು ತುಂಬ ರಿಯಾಕ್ಟ್ ಆಗ್ತಾರೆ. ಸೊ ಯಾವುದು ಮೋಸ್ಟ್ ಡಿಮ್ಯಾಂಡ್ ಮಾಡ್ತಾ ಇದ್ದು ಇದೇ ಹಾಡಿ ಅಂತೆಲ್ಲ ಈ MNC ಕಂಪನಿಗಳು? ಆದರೆ ಒಂದು ವಿಷಯ ಏನಂದರೆ, ಅದು ಎಷ್ಟೇ ಹಳಬರು ಇರಲಿ, ಎಷ್ಟೇ ಹೊಸಬರು ಇರಲಿ, ಯಾವುದೇ MNC ಇರಲಿ, ಒಂದು ಹಾಡಂತೂ ಪ್ರತಿಯೊಬ್ಬರು ಕೇಳ್ತಾರೆ. ಅದು ಕನ್ನಡ ಹಾಡು. ಯಾವುದು? ಎಲ್ಲೇ ಹೋದ್ರೂ ಹಿರಿಯರೇನು ಕಿರಿಯರೇನು ಹರುಷ ಪಡಲು ಭೇದವೇನು, ಹಿರಿಯರೇನು ಹಿರಿಯರೇನು ಹರುಷ ಪಡಲು ಭೇದವೇನು, ಎಲ್ಲ ಸೇರಿ ಹಾಡಿದಾಗ ಸುರಿವ ಮಳೆಯ ಹನಿಯ ಜೇನು, ಸ್ವರ್ಗ ಕಂಡು ನಾಚದೇನೋ ಸಂತೋಷಕ್ಕೆ, ಹಾಡು ಸಂತೋಷಕ್ಕೆ, ಕುಣಿದು ತಾಳಕ್ಕೆ ಕುಣಿದು. ಇಷ್ಟ ಹಾಡ್ಬಿಟ್ರೆ ಎಲ್ಲರೂ ಕುಣಿತಾರೆ. ಅದೇನೋ ಗೊತ್ತಿಲ್ಲ, ಅವರು ನಾರ್ತ್ ಇಂಡಿಯನ್ಸ್, ಪವರ್ ಆಫ್ ದಿ ಸಾಂಗ್ಸ್. ಕ್ರೆಡಿಟ್ಸ್ ಗೋಸ್ ಟು ಶಂಕರ್ನಾಗ್ ಸರ್, ಇಳೆಯರಾಜ ಸರ್, ಅವ್ರಿಗೆ ಪಕ್ಕಾ ಕ್ರೆಡಿಟ್ ಇದೆ. ಸೊ ಯಾವ ಹಾಡು ಹಾಡೋದಕ್ಕೆ ಈಗಲೂ ಕೂಡ ಮಜಾ ಕೊಡುತ್ತೆ ತಮಗೆ?
ಸೊ ನಿಮ್ಮ ಬತ್ತಳಿಕೆಯಲ್ಲಿ ಈ ಹಾಡು ನಾನು ಎಲ್ಲೇ ಹೋದರೂ ಅಟ್ ಎನಿ ಕಾಸ್ಟ್ ಹಾಡೇ ಹಾಡ್ತೀನಿ, ಯಾವ ಸ್ಟೇಜ್ ಮೇಲೆ ಇದ್ರು ಅಂತ ಹೇಳೋದಾದ್ರೆ ಯಾವ ಹಾಡು? ಈಗಿನ ಅದು ಎಲ್ಲೇ ಹೋದ್ರೂ ಎಲ್ರಿಗೂ ಗೊತ್ತಿರುವಂಥ ಹಾಡುಗಳು ಕೆಲ ಅದಾವ.